ಆತ್ಮೀಯರೇ, ಸಂಘರ್ಷ ನ್ಯೂಸ್ಗೆ ಹಾರ್ದಿಕವಾದಂತಹ ಸ್ವಾಗತ. ಪ್ರಿಯಾಂಕ್ ಖರ್ಗೆ, ಸಿಡಿಲಮರಿ ಪ್ರಿಯಾಂಕ್ ಖರ್ಗೆ, ಕರ್ನಾಟಕ ಗಣ ಸರ್ಕಾರದ ಗೃಹ ಮಂತ್ರಿ ಆಗಿರ್ತಕ್ಕಂಥ ಪ್ರಿಯಾಂಕ್ ಖರ್ಗೆ ಅವರು ಅಕ್ಷರಶಃ RSSನ ನಿದ್ದೆಗೆಡಿಸಿದ್ದಾರೆ ಅಂತಲೇ ಹೇಳಬಹುದು. ಅವರು ಕೇಳುವಂತಹ ಪ್ರಶ್ನೆಗೆ ತಬ್ಬಿಬ್ಬಾಗಿರುವಂತಹ RSSನ ಸರಸಂಚಾಲಕರಾಗಿರ್ತಕ್ಕಂಥ ಮೋಹನ್ ಭಾಗವತ್ ಅವರು ಒಂದು ರೀತಿ ಪೆಕ್ರ ರೀತಿಯಲ್ಲಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ನಮ್ಮ ಧರ್ಮವೂ ಯಾವುದೇ ಕಾರಣಕ್ಕೂ ರಿಜಿಸ್ಟ್ರೇಷನ್ ಆಗಿಲ್ಲ, ನಮ್ಮ ಸಂಘಟನೆಯೂ ರಿಜಿಸ್ಟ್ರೇಷನ್ ಆಗೋದಿಲ್ಲ, ಅಷ್ಟಕ್ಕೂ ನಾವೇನು ಕದ್ದ ಮುಚ್ಚಿ ಕೆಲಸಗಳನ್ನು ಮಾಡ್ತಾ ಇದ್ದೀವಾ? ನಾವು ಓಪನ್ ಆಗಿ ಬಹಿರಂಗವಾಗಿಯೇ 100 ವರ್ಷಗಳಿಂದ RSS ಸಂಘಟನೆ ನಡೆಸಿಕೊಂಡು ಬಂದಿದ್ದೀವಿ ಅಂತ ಹೇಳಿಕೆ ಕೊಡುವ ಮೂಲಕ ಮತ್ತೊಮ್ಮೆ ಇವರು ಭಾರತದ ಸಂವಿಧಾನದ ವಿರೋಧಿಗಳು, ಇವರು ಭಾರತದ ಸಂವಿಧಾನವನ್ನ, ಇಲ್ಲಿ ಸಮಾನತೆಯನ್ನ, ಸಹೋದರತೆಯನ್ನ ಬಯಸೋದಿಲ್ಲ ಅಂತ ಹೇಳಿ ಮತ್ತೊಮ್ಮೆ ಅವರ ಮಾತಿನ ಮೂಲಕವೇ ಸಾಬೀತು ಮಾಡಿದ್ದಾರೆ. ಅದೆಷ್ಟೋ ಜನ ಪರ ಮತ್ತು ವಿರೋಧದ ಹೇಳಿಕೆಗಳನ್ನು ಕೊಡ್ತಾ ಇದ್ದಾರೆ. ಆದರೆ ಪ್ರಿಯಾಂಕ್ ಖರ್ಗೆ ಅವರು ಎತ್ತಿರುವಂತಹ ಪ್ರಶ್ನೆಗೆ ಅನೇಕ ರೀತಿಯ ಜನರು ಬೆಂಬಲವನ್ನ ವ್ಯಕ್ತಪಡಿಸಿದ್ದಾರೆ. 100 ವರ್ಷಗಳಲ್ಲಿ ಬಹಳಷ್ಟು ಜನ RSSನವರು ಹೇಳುವ ರೀತಿಯಲ್ಲಿ ಬಹಳಷ್ಟು ಜನ RSSನ ಬ್ಯಾನ್ ಮಾಡಲಿಕ್ಕೆ ಪ್ರಯತ್ನ ಪಟ್ಟರು, ಬ್ಯಾನ್ ಕೂಡ ಆಯಿತು. ಆನಂತರ ಮತ್ತೆ ಅದು ತನ್ನ ಕಾರ್ಯವೈಖರಿಯನ್ನ ಪ್ರಾರಂಭ ಮಾಡಿತು ಅನ್ನುವಂಥದ್ದು ಹೇಳಿಕೆಯನ್ನು ಕೊಡ್ತಾ ಇದ್ದಾರೆ. ಆದ್ರೆ ಪ್ರಿಯಾಂಕ್ ಖರ್ಗೆ ಅವರ ಈ ಕಟ್ಟುನಿಟ್ಟಿನ ಪತ್ರ ಏನು, ಮೋಹನ್ ಭಾಗವತ್ ಅವರಿಗೆ ಒಂದು ಪತ್ರವನ್ನ ಬಹಳ ಪ್ರೀತಿಯಿಂದ ಗಂಭೀರ ರೂಪದಲ್ಲಿ ಪ್ರಿಯಾಂಕ್ ಖರ್ಗೆ ಅವರು ಬರೀತಾರ. ಈ ಪತ್ರವನ್ನು ನೋಡಿ ತಬ್ಬಿಬಾಗಿರುವಂತಹ ಮೋಹನ್ ಭಾಗವತ್ ಅವರು ಕಾನೂನಾತ್ಮಕವಾಗಿಯೇ ಉತ್ತರ ಕೊಡಬೇಕಾಗಿತ್ತು. ಆದರೆ ಅವರ ಅನೇಕ ಕರ್ನಾಟಕದ BJP ಮುಖಂಡರು ಅಥವಾ RSS ಮುಖಂಡರು ಹೇಳ್ತಾ ಇದ್ದಾರೆ, ನಾವು ಅವರಿಗೆ ಕಾನೂನಾತ್ಮಕವಾಗಿ ಉತ್ತರವನ್ನು ಕೊಡ್ತೀವಿ ಅಂತೇಳಿ. ಆದರೆ ಇದುವರೆಗೂ ಅಧಿಕೃತವಾಗಿರ್ತಕ್ಕಂಥ ಕಾನೂನಾತ್ಮಕ ಉತ್ತರವನ್ನು ಅವರು ಕೊಟ್ಟಿಲ್ಲ. ಆದರೆ ಬಾಯಿಂದ ಹೇಳ್ತಾ ಇದ್ದಾರೆ, ನಮಗ ಭಾರತದ ಸಂವಿಧಾನ ಅವಕಾಶ ಕೊಟ್ಟಿದೆ, ಸಂಘಟನೆ ಮಾಡಲಿಕ್ಕೆ ಅವಕಾಶ ಕೊಟ್ಟಿದೆ. ಹೌದು, ಆರ್ಟಿಕಲ್ 19ರಲ್ಲಿ ವಾಕ್ ಸ್ವಾತಂತ್ರ್ಯ, ಅಭಿವ್ಯಕ್ತಿ ಸ್ವಾತಂತ್ರ್ಯ, ಸಂಘಟನೆಗಳನ್ನು ಕಟ್ಟುವ ಸ್ವಾತಂತ್ರ್ಯ, ನಾವು ಗುಂಪಾಗಿ ಸೇರುವ ಸ್ವಾತಂತ್ರ್ಯವನ್ನ ನಮಗೆ ಆರ್ಟಿಕಲ್ 19 ಕೊಡ್ತದೆ. ಆದರೆ ಆ ಆರ್ಟಿಕಲ್ 19 ಇರೋದು ಇದರಲ್ಲಿ ಭಾರತದ ಸಂವಿಧಾನದಲ್ಲಿ ಇದೆ ಅಂತ ಹೇಳೋದಾದ್ರೆ ಸಂವಿಧಾನದ ಮಾನ್ಯತೆ ಅದಕ್ಕೆ ಬೇಕಲ್ಲ. ಸಂವಿಧಾನವನ್ನು ಮೀರಿ ಒಂದು ಸಣ್ಣ ಪುಟ್ಟ ಸಂಘ ಸಂಸ್ಥೆಗಳು ಕೆಲಸ ಮಾಡುವಾಗ ನಾವು ಕಡ್ಡಾಯವಾಗಿ ಅದನ್ನ ರಿಜಿಸ್ಟ್ರೇಷನ್ ಕೇಳ್ತೀವಿ, ಅದರ ಆಡಿಟ್ ರಿಪೋರ್ಟ್ ಕೇಳ್ತೀವಿ, ಅದರ ಖಾತೆಗಳನ್ನು ಪರಿಶೀಲನೆ ಮಾಡ್ತೀವಿ. ಕೇವಲ 5-6 ಲಕ್ಷ ರೂಪಾಯಿ ಒಬ್ಬರ ಖಾತೆಗೆ ಜಮಾ ಆದರೆ ಇಮಿಡಿಯೇಟ್ ಆಗಿ ಎಚ್ಚೆತ್ತುಕೊಳ್ಳುವಂತಹ ನಮ್ಮ ಏನು ಭಾರತದ ಅಧಿಕಾರಿಗಳು ಇಲ್ಲಿ ಸಾವಿರಾರು ಕೋಟಿ ರೂಪಾಯಿ ಗೋಲ್ಮಾಲ್ ಆದರೂ ಕೂಡ, ಅಥವಾ ಅನಧಿಕೃತವಾಗಿರ್ತಕ್ಕಂಥ ಕ್ರೋಢೀಕರಣ ಮಾಡಿದ್ರು ಕೂಡ, ಅಥವಾ RSSನ ಈ ಲಕ್ಷಾಂತರ ಕೋಟಿ ರೂಪಾಯಿ ಅವ್ಯವಹಾರ ಆಗಿ ನಡೆದ್ರು ಕೂಡ ಯಾಕೆ ಕಾನೂನಿನ ಮುಂದೆ ಅಥವಾ ಸಂವಿಧಾನದ ಅಂಡರ್ನಲ್ಲಿ ಅದನ್ನು ತರ್ತಾ ಇಲ್ಲ ಅನ್ನುವಂಥದ್ದೇ ಪ್ರಿಯಾಂಕ್ ಖರ್ಗೆ ಅವರ ವಾದವಾಗಿದೆ. ಮೇಲ್ನೋಟಕ್ಕೆ ಇದನ್ನ ಮೋಹನ್ ಭಾಗವತ್ ಅವರಾಗ್ಲಿ ಅಥವಾ RSS ಆಗಲಿ ಅಥವಾ BJP ಆಗಲಿ ಅಥವಾ ಕಾಂಗ್ರೆಸ್ನಲ್ಲಿಯೂ ಕೂಡ ಅನೇಕ RSSನ ಬೆಂಬಲಿಗರಿದ್ದಾರೆ, ಇವರ ಸಮರ್ಥನೆ ಮಾಡಿಕೊಂಡ್ರು ಬರುವಂತ ದಿನಗಳಲ್ಲಿ ಇವರು ಕಾನೂನಿನ ಕುಣಿಕೆಯಲ್ಲಿ ಸಿಕ್ಕಾಕೊಳ್ಳೋದು 100ಕ್ಕೆ 100 ಸತ್ಯ. ಇಲ್ಲಿ ಯಾರೋ ಒಬ್ರು ಸಣ್ಣ ಪುಟ್ಟ ಈ ಹಣಕಾಸಿನ ವ್ಯವಹಾರ ಮಾಡಿದ್ರೆ ಅಂತ ಅವ್ರನ್ನ ಜೈಲಿಗೆ ಕಳಿಸ್ತೀರಿ, ಅವ್ರ ಮೇಲೆ ED ರೇಡ್ ಆಗುತ್ತೆ, ಅವ್ರ ಮೇಲೆ ಪೊಲೀಸರು ಬಂದು ಎಲ್ಲ ಇಲಾಖೆಯ ಅಧಿಕಾರಿಗಳು ಬಂದು ರೇಡ್ ಮಾಡ್ತಾರೆ. ಆದ್ರೆ ಇಷ್ಟು ಬೃಹತ್ತಾಗಿ ಕಾನೂನು ಬಾಹಿರವಾಗಿ ಬೆಳೆದಿರುವಂತಹ ಸಂಘಟನೆಗೆ ಯಾಕೆ ಕಡಿವಾಣ ಇಲ್ಲ ಅಂತ ಹೇಳಿ ಸುಮಾರು 7 ಪ್ರಶ್ನೆಗಳನ್ನ ಎತ್ಕೊಂಡು ಪ್ರಿಯಾಂಕ್ ಖರ್ಗೆ ಅವರು ಬಹಳ ಮುದ್ದಾಗಿ ಪ್ರೀತಿಯಾಗಿ ಸಂವಿಧಾನದ ಮೂಲಕವೇ ಉತ್ತರವನ್ನ ಕೇಳುವ ಮೂಲಕ ನಾನು RSS ಕಚೇರಿಗೆ ಬರಲ್ಲ, ಅಥವಾ ನೀವು ನನ್ನ ಕಚೇರಿಗೆ ಬರ್ತೀರಾ, ಅಥವಾ ಎಲ್ಲಾದ್ರೂ ಬೇರೆ ಕಡೆ ಈ ಒಂದು ನನಗೆ ಭೇಟಿಯಾಗುವಂತ ಕಾರ್ಯಕ್ರಮ ಇಟ್ಕೊಳ್ತೀರಾ ಅಂತೇಳಿ ಓಪನ್ ಆಗಿ ಚಾಲೆಂಜ್ ಮಾಡಿದ್ದಾರೆ. ಅಷ್ಟಕ್ಕೂ ಪ್ರಿಯಾಂಕ್ ಖರ್ಗೆ ಅವರು ಮೋಹನ್ ಭಾಗವತ್ ಅವರಿಗೆ ಬರೆದಿರುವಂತ ಪತ್ರದಲ್ಲಿ ಏನಿದೆ, ಅವರು ಏನಂತ ತಮ್ಮ ಫೇಸ್ಬುಕ್ ಖಾತೆಗಳಲ್ಲಿ ಅಥವಾ ಸಾಮಾಜಿಕ ಜಾಲದ ತಾಣಗಳ ಖಾತೆಯಲ್ಲಿ ಏನು ಬರ್ಕೊಂಡಿದ್ದಾರೆ ನೋಡೋಣ ಬರ್ರಿ. ಅವ್ರು ಈ ರೀತಿ ಬರೀತಾರ, ಮಾನ್ಯ ಶ್ರೀ ಮೋಹನ್ ಭಾಗವತ್ ಅವರೇ, ನನ್ನ ಪತ್ರ ಶೀಘ್ರದಲ್ಲಿ ನಿಮಗೆ ತಲುಪಲಿದೆ. ಆದರೆ ಈ ವಿಷಯ ಕುರಿತು ಮೊದಲು ನಿಮ್ಮ ಗಮನಕ್ಕೆ ತರುವುದು ಮುಖ್ಯ ಎಂದು ನಾನು ಭಾವಿಸಿದ್ದೇನೆ. ಮೊದಲನೇದಾಗಿ 100 ವರ್ಷಗಳನ್ನು ಪೂರೈಸಿದ್ದಕ್ಕಾಗಿ RSSಗೆ ಅಭಿನಂದನೆಗಳು. 60,000ಕ್ಕೂ ಹೆಚ್ಚು ಶಾಖೆಗಳು ಮತ್ತು ಕೋಟ್ಯಾಂತರ ಸ್ವಯಂ ಸೇವಕರನ್ನು ಹೊಂದಿರುವುದಾಗಿ ಹೇಳಿಕೊಳ್ಳುವ ಸಂಸ್ಥೆಯಾದ RSS ಪಾರದರ್ಶಕತೆ ಮತ್ತು ಸಂವಿಧಾನಾತ್ಮಕ ಹೊಣೆಗಾರಿಕೆಯನ್ನು ಪಾಲಿಸಬೇಕಾಗಿದೆ.
RSSನ ಅತ್ಯುನ್ನತ ನಿರ್ಧಾರ ತೆಗೆದುಕೊಳ್ಳುವ ಸಂಸ್ಥೆಯಾದ ಅಖಿಲ ಭಾರತೀಯ ಪ್ರತಿನಿಧಿ ಸಭೆ ಬಿಡುಗಡೆ ಮಾಡಿದ 2025-26ರ ವಾರ್ಷಿಕ ವರದಿಯ ಪ್ರಕಾರ ಕರ್ನಾಟಕದಲ್ಲಿ 4127 ದೈನಂದಿನ ಶಾಖೆಗಳು, 1389 ವಾರದ ಸಾಪ್ತಾಹಿಕ ಸಭೆಗಳು ಮತ್ತು 60 ಮಾಸಿಕ ಮಂಡಳಿಗಳು ನಡೆಸಿದ್ದು 19.61 ಲಕ್ಷ ಮಂದಿ ಭಾಗವಹಿಸುವುದರೊಂದಿಗೆ 2194 ಸಮಾಜೋತ್ಸವಗಳನ್ನು ಆಯೋಜಿಸಿದೆ ಮತ್ತು ರಾಜ್ಯದಲ್ಲಿ 2.21 ಲಕ್ಷ ಸಮವಸ್ತ್ರಧಾರಿಗಳೊಂದಿಗೆ 562 ಪಥಸಂಚಲನವನ್ನು ನಡೆಸಿದೆ. ಇಂತಹ ದೊಡ್ಡ ಮಟ್ಟದ ಪ್ರಭಾವ ಮತ್ತು ವ್ಯಾಪಕತೆಯನ್ನು ಹೊಂದಿರುವ RSS ತನ್ನ ಕಾನೂನುಬದ್ಧ ಸ್ಥಾನಮಾನ, ನೋಂದಣಿ, ಪದಾಧಿಕಾರಿಗಳು, ಹಣಕಾಸಿನ ಮೂಲಗಳು, ವೆಚ್ಚ, ತೆರಿಗೆ ಪಾವತಿ ಹಾಗೂ ಸಾರ್ವಜನಿಕ ಚಟುವಟಿಕೆಗಳಿಗೆ ಅನುಮತಿ ಕುರಿತು ಸ್ಪಷ್ಟನೆ ನೀಡಬೇಕಾಗಿದೆ. ನಾಗರಿಕರು, ಕಾರ್ಮಿಕರು, NGOಗಳು, ಟ್ರಸ್ಟ್ಗಳು, ದೇವಾಲಯಗಳು ಮತ್ತು ಕಂಪನಿಗಳಿಂದ ನೋಂದಣಿ ವಿವರ ಬಹಿರಂಗ ಮತ್ತು ಕಾನೂನಿನ ಪರಿಪಾಲನೆಯನ್ನು ನಿರೀಕ್ಷಿಸುವಾಗ RSS ಮಾತ್ರ ಏಕೆ ವಿನಾಯಿತಿ ಪಡೆಯಬೇಕು? ತನ್ನ ಶತಮಾನೋತ್ಸವದ ಸಂದರ್ಭದಲ್ಲಿ RSS ಸಂವಿಧಾನಕ್ಕೆ ಬದ್ಧರಾಗುವ ಹೊಣೆಗಾರಿಕೆ ಮೆರೆಯಬೇಕು ಹಾಗೂ ನೋಂದಣಿ ಚಟುವಟಿಕೆಗಳು ಮತ್ತು ಹಣಕಾಸಿನ ಮಾಹಿತಿಗಳನ್ನು ಬಹಿರಂಗಪಡಿಸಬೇಕು, ಅನ್ವಯಿಸುವ ತೆರಿಗೆಗಳನ್ನು ಪಾವತಿಸಬೇಕು ಮತ್ತು ಸಂವಿಧಾನದ ಚೌಕಟ್ಟಿನೊಳಗಡೆ ಪಾರದರ್ಶಕವಾಗಿ ಕಾರ್ಯನಿರ್ವಹಿಸಬೇಕು. ನನ್ನ ಪತ್ರದಲ್ಲಿ ಹೇಳಿರುವಂತೆ RSSನಿಂದ ಶೀಘ್ರದಲ್ಲಿಯೇ ಪ್ರತಿಕ್ರಿಯೆ ಸಿಗುವ ನಿರೀಕ್ಷೆಯಲ್ಲಿದ್ದೇನೆ ಅನ್ನುವಂತಹ ಗಂಭೀರ ಕಾನೂನಾತ್ಮಕ ಸಂವಿಧಾನಾತ್ಮಕವಾಗಿರ್ತಕ್ಕಂಥ ಪತ್ರವನ್ನ ಮೋಹನ್ ಭಾಗವತ್ ಅವರಿಗೆ ಪ್ರಿಯಾಂಕ್ ಖರ್ಗೆ ಅವರು ಬರೆದಿದ್ದಾರೆ. ಇಷ್ಟಕ್ಕೆ ಈ ಒಂದು ಪತ್ರಕ್ಕೆ ತಡಬಡಾಯಿಸಿರುವಂತಹ RSSನ ಪಟಾಲಮ್ಮು, ನಾವು 100 ವರ್ಷದ ಇತಿಹಾಸ ಇರುವಂತವ್ರು ಅಂತ ಹೇಳುವಂತಹ ಇವರ ಒಂದು ಹೇಳಿಕೆಗೆ ಪತರಗುಟ್ಟಿ ಹೋಗಿ ಏನೇನೋ ಇಲ್ಲ ಸಲ್ಲದ ಆ ಪೋಸ್ಟ್ಗಳನ್ನು ಸಾಮಾಜಿಕ ಜಾಲತಾಣಗಳಲ್ಲಿ ಹಾಕುವುದರ ಮೂಲಕ, ಬೇರೆ ಬೇರೆ ರೀತಿಯ ಹೇಳಿಕೆಗಳನ್ನು ಕೊಡುವುದರ ಮೂಲಕ ಸಂವಿಧಾನಾತ್ಮಕ ಪ್ರತಿಕ್ರಿಯೆಗೆ ಜಾರಿಕೊಂಡು ಹೋಗುವಂತಹ ಸ್ಪಷ್ಟವಾಗಿರ್ತಕ್ಕಂತಹ ಅವರ ನಡವಳಿಕೆಯಿಂದ ನಮಗೆ ಗೊತ್ತಾಗ್ತಾ ಇದೆ. ಅಷ್ಟಕ್ಕೂ ಪ್ರಿಯಾಂಕ್ ಖರ್ಗೆ ಅವರು ಕೇಳಿರುವಂಥದ್ದು ಏನು ತಪ್ಪಿದೆ? ಅವರು ಈ ರಾಜ್ಯದ ಗೃಹ ಮಂತ್ರಿಗಳು, ಕರ್ನಾಟಕ ಸರ್ಕಾರದ ಗೃಹ ಮಂತ್ರಿಗಳು. ಅವರು ಈ ಹಿಂದೆ ಕೂಡ ಮಂತ್ರಿಯಾಗಿದ್ರು, MLA ಆಗಿರುವಾಗಲೇ RSSನ ಹಲವು ಬಾರಿ ಪ್ರಶ್ನೆ ಮಾಡಿದ್ದಾರೆ. ಆ ಸಂದರ್ಭದಲ್ಲಿ ಅನೇಕ ಜನ ಹೇಳಿದ್ರು, RSSನ ಪ್ರಶ್ನೆ ಮಾಡಿರ್ತಕ್ಕಂಥ ಪ್ರಿಯಾಂಕ್ ಖರ್ಗೆ ಅವರ ಕಥೆನೇನು ಮುಗಿದು ಹೋಯ್ತು, ಅವರಿಗೆ ಯಾವುದೇ ರೀತಿಯಾಗಿರ್ತಕ್ಕಂತಹ ರಾಜಕೀಯ ಸ್ಥಾನಮಾನ ಉಳಿಯೋದಿಲ್ಲ, ಅವರು ಕನಿಷ್ಠ MLA ಕೂಡ ಆಗೋದಿಲ್ಲ ಅಂತಂದ್ರು. ಅವರ ವಿರುದ್ಧ ಯಾರು ಅಕ್ಕಿ ಕಳ್ಳ, ಪಿಂಪ್ ಗಿರಾಕಿಗಳನ್ನ ಕ್ಯಾಂಡಿಡೇಟ್ ಆಗಿ ಮಾಡಿದ್ರು, ಅವರ ಬಾಯಿಂದ ಅವಾಚ್ಯವಾಗಿ ಬಯಸಿದ್ರು. ಅದಷ್ಟೇ ಅಲ್ಲದೆ ಅನೇಕ ಸಾಮಾಜಿಕ ಜಾಲತಾಣಗಳಲ್ಲಿ ಫೇಕ್ ಅಕೌಂಟ್ಗಳನ್ನ ಮಾಡಿಸಿ ಅವರ ಕುಟುಂಬವನ್ನ ವೈಯಕ್ತಿಕ ನಿಂದನೆಯನ್ನ ಕೂಡ ಮಾಡಿದ್ರು. ಆದಾಗ್ಯೂ ಕೂಡ ಇವತ್ತಿನ ಕಾಂಗ್ರೆಸ್ ಸರ್ಕಾರದಲ್ಲಿ ಪ್ರಿಯಾಂಕ್ ಖರ್ಗೆಯವರು ಗೃಹ ಮಂತ್ರಿಗಳಾಗ್ತಾರ. ಗೃಹ ಮಂತ್ರಿಗಳವ್ರು ಸುಮ್ಮನೆ ಕೂಡ್ಲಿಲ್ಲ. ಅವರು ಯಾರೆಲ್ಲ ಫೇಕ್ ಅಕೌಂಟ್ನ ಮಾಡಿಕೊಂಡು ಅವಾಚ್ಯ ಶಬ್ದಗಳನ್ನು ಬಳಸ್ತಾ ಇದ್ದಾರೆ ಅಥವಾ ಸಮಾಜಕ್ಕೆ ಮಾರಕವಾಗಿರ್ತಕ್ಕಂಥ ಸಂದೇಶವನ್ನು ಕಳಿಸ್ತಾ ಇದ್ದಾರೆ, ಅವರ ವಿರುದ್ಧ ತೊಡೆ ತಟ್ಟಿರ್ತಕ್ಕಂಥ ಪ್ರಿಯಾಂಕ್ ಖರ್ಗೆ ಅವರು ಹಲವರನ್ನ ಈಗ ಜೈಲಿಗೆ ಅಟ್ಟಿದ್ದಾರೆ, ಇನ್ನೂ ಹಲವರನ್ನ ಜೈಲಿಗೆ ಅಟ್ಟುವ ತಯಾರಿಯಲ್ಲಿ ಇದ್ದಾರೆ. ಅದಾದ ನಂತರವೇ ಏನು ಪ್ರಿಯಾಂಕ್ ಖರ್ಗೆ ಅವರು ಗೃಹ ಮಂತ್ರಿಗಳಾಗ್ತಾರ, ಇವರು ಒಂದು ರೀತಿ ಪತರಗುಟ್ಟಿ ಹೋಗ್ತಾರೆ. ಅವರ ವಿರುದ್ಧ ಒಂದಿಲ್ಲ ಒಂದು ರೀತಿಯ ಷಡ್ಯಂತ್ರಗಳು ಸಾಮಾಜಿಕ ಜಾಲತಾಣಗಳಲ್ಲಿ ಅವರ ಹೇಳಿಕೆಗಳಲ್ಲಿ ನಾವೆಲ್ಲ ನೋಡಿದ್ದು ಸ್ಪಷ್ಟವಾಗಿ ನಮಗೆ ಕಾಣ್ತದೆ. ಇದನ್ನ ಮೀರಿ ಪ್ರಿಯಾಂಕ್ ಖರ್ಗೆ ಅವರು ನಿಜವಾಗ್ಲೂ ಡಾಕ್ಟರ್ BR ಅಂಬೇಡ್ಕರ್ ಅವರ ಮಗ ನಾನು, ಜೈ ಭೀಮನ ಮಗ ನಾನು ಅಂತ ತೋರಿಸೋದಕ್ಕಾಗಿ ಅವರ ಏನೊಂದು ಸ್ಪಷ್ಟವಾದಂತಹ ನಿಲುವಿತ್ತು. ನಾವು RSSನ ಈ ದೇಶದ ಮಣ್ಣಿನಲ್ಲಿ ಹುಟ್ಟಿರ್ತಕ್ಕಂಥ RSS ಈ ದೇಶದ ಮಣ್ಣಿನಲ್ಲಿ, ಈ ದೇಶದ ಮಣ್ಣಿಗಾಗಿ, ಈ ದೇಶಕ್ಕಾಗಿಯೇ ಜನ್ಮ ತಾಳಿರುವಂತಹ ಸಂವಿಧಾನಬದ್ಧವಾಗಿ ಅದು ನಡಿಬೇಕು. ಒಂದು ವೇಳೆ ನಡೆಯದು ಹೋದ್ರೆ ನಾವು ಬಿಡೋದಿಲ್ಲ. ನಾಳೆ ಕೋರ್ಟ್ ಕಚೇರಿಗಾದ್ರೂ ಇದನ್ನ ಎಳಿಲಿಕ್ಕೆ ತಯಾರಿದ್ದೀವಿ ಅನ್ನುವಂತ ಸ್ಪಷ್ಟ ಸಂದೇಶವನ್ನ ಪತ್ರದ ಮೂಲಕ ಕೊಟ್ಟಿದ್ದಾರೆ. ಅವರು ಕೇಳಿರುವ 7 ವಿಶಿಷ್ಟವಾಗಿರ್ತಕ್ಕಂತಹ ಹೇಳಿಕೆಗಳೇನಿದ್ದಾವಲ್ಲ, ಈ ಹೇಳಿಕೆಗಳಲ್ಲಿ 7ಕ್ಕೂ 7 ಹೇಳಿಕೆಯನ್ನ ಕಾನೂನಾತ್ಮಕವಾಗಿ
RSS ಕೊಡದೆ ಹೋದ್ರೆ ಅಥವಾ ಗೊಂದಲಮಯ ವಾತಾವರಣವನ್ನು ಸೃಷ್ಟಿ ಮಾಡಿ ಅವರ ಏನು ಹೇಳಿಕೆಯನ್ನು ಕೊಡಬೇಕಾಗಿತ್ತು ಅವರ ಪ್ರಶ್ನೆಗೆ ಇನ್ನೊಂದು ಪ್ರಶ್ನೆ ಕೇಳಿದ್ರು ಅವರು. ಸಂವಿಧಾನವನ್ನು ಬರೆದವರು ಪ್ರಿಯಾಂಕ್ ಖರ್ಗೆ ಅವರಲ್ಲ, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ಅಂದ್ರೆ ಅವ್ರ ಅರ್ಥ ಏನು? ಅಂಬೇಡ್ಕರ್ ಅವರಿಗೆ ಕೇಳಬೇಕಾಗಿತ್ತ ನಿಮ್ಮನ್ನ? ಅಂದ್ರೆ ಸಂವಿಧಾನವನ್ನು ಒಪ್ಪುವ ಯಾವ ಪ್ರಜೆಗಳು ಕೂಡ RSS ನ ಪ್ರಶ್ನೆ ಮಾಡಬಾರ್ದಾ? ಇದು ಅವರೇ ಹುಟ್ಟಾಕಿರ್ತಕ್ಕಂಥದ್ದು ವಾದ ವಿವಾದ. ಇದು ಯಾರು? RSS ನವರು. RSS ಏನು ಪ್ರಶ್ನೆ ಮಾಡದ ರೀತಿಯಲ್ಲಿ ನಾವು ಹಲವು ಬಾರಿ ಪ್ರಶ್ನೆ ಮಾಡಿದ್ವಿ. ಇವತ್ತು ನಾನು ಕೇಳ್ತಾ ಇದ್ದೀನಿ, RSS ಜಾತಿ ನಿವಾರಣೆಗೆ ಏನೆಲ್ಲ ಯೋಜನೆಗಳನ್ನ ಮಾಡಿದ್ದೀವಿ? RSS 100 ವರ್ಷದಲ್ಲಿ ಇಷ್ಟು ಪಥಸಂಚಲನವನ್ನ ಮಾಡಿದ್ರಲ್ಲ, ಅಂತರ್ಜಾತಿ ವಿವಾಹಗಳನ್ನ ಎಷ್ಟು ಮಾಡಿದ್ದೀರಿ? ಗುಡಿ ಪ್ರವೇಶ ದಲಿತರು ಸೇರಿದಂತೆ ಬಡವರಿಗೆ ನಿರ್ಗತಿಕರಿಗೆ ಗುಡಿ ಪ್ರವೇಶ ಮಾಡುವಂಥದ್ದು ಎಷ್ಟು ಮಾಡಿದ್ದೀರಿ? RSS ನವರು ಜಾತಿ ವ್ಯವಸ್ಥೆ ಹೋಗಲಾಡಿಸಲು ಕಟ್ಟುನಿಟ್ಟಾದ ಕಾರ್ಯಕ್ರಮಗಳು ಎಷ್ಟು ಮಾಡಿದ್ದೀರಿ? ಈಗ ನಿಮ್ಮ ಹಣಕಾಸಿನ ವ್ಯವಸ್ಥೆ, ನಿಮ್ಮ ಏನು ನೋಂದಣಿ ವ್ಯವಸ್ಥೆಯನ್ನ ಕೇಳಿದಾಗ ಪತರುಗುಟ್ಟಿ ಹೋಗುವಂತ ನೀವುಗಳು, ಈ ದೇಶದ ನಿಜವಾದ ಜ್ವಲಂತ ಸಮಸ್ಯೆ ಅಂದ್ರೆ ಅದು ಜಾತಿ ವ್ಯವಸ್ಥೆ. ಇವತ್ತಿಗೂ ಜಾತಿ ವ್ಯವಸ್ಥೆ ಆಧಾರದ ಮೇಲೆ ಮರ್ಡರ್ಗಳಾಗ್ತಾವ, ರೇಪ್ಗಳಾಗ್ತಾವ, ಬಹಿಷ್ಕಾರಗಳಾಗ್ತಾವ, ಪಂಥಿ ಭೇದಗಳು ನಡೀತಾವ. ಇದೆಲ್ಲವೂ ನಡೆದಿರುವಾಗ 100 ವರ್ಷದ ದಿಮಾಕ್ ತೋರಿಸ್ತಿರುವಂತ RSS ಈ ಜಾತಿ ವ್ಯವಸ್ಥೆ ಅಥವಾ ಆರ್ಥಿಕ ವ್ಯವಸ್ಥೆ ಭದ್ರಪಡಿಸಲಿಕ್ಕೆ ಏನು ಮಾಡಿದ್ದೀರಿ? ಗಂಟೆಗೊಂದು ಕ್ಷಣಕ್ಕೊಂದು ಸುಳ್ಳು ಹೇಳುವ ಪ್ರಧಾನಮಂತ್ರಿಗಳು, ಸುಳ್ಳಿನಿಂದಲೇ ಇಡೀ ಸಾಮ್ರಾಜ್ಯವನ್ನು ಆಳುತ್ತಿರುವಂತಹ RSS ನೈತಿಕವಾಗಿರ್ತಕ್ಕಂತಹ ಏನಾದರೂ ಹೊಣೆಗಾರಿಕೆ ಇದ್ದರೆ ಸಂವಿಧಾನದ ಅಡಿಯಲ್ಲಿ, ಸಂವಿಧಾನ ಈ ದೇಶದಲ್ಲಿ ಒಂದು ದೇವಸ್ಥಾನ ಇದೆ ಅಂದ್ರೂ ಅದು ಲೆಕ್ಕ ಕೊಡಬೇಕಾಗ್ತದೆ. ದೇವಸ್ಥಾನದ ಟ್ರಸ್ಟಿ, ದೇವಸ್ಥಾನದ ಏನು ಮಂಡಳಿ ಇರ್ತದಲ್ಲ, ಅದು ಲೆಕ್ಕ ಕೊಡಬೇಕಾದ್ರೆ ದೇವಸ್ಥಾನ, ದೇವರು ಇದೆಲ್ಲವನ್ನ ಮೀರಿ RSS ಇದೆಯಾ? ಇದನ್ನೇ ಪ್ರಿಯಾಂಕ್ ಖರ್ಗೆ ಅವರು ಏನೋ ಪ್ರಶ್ನೆ ಮಾಡಿದ್ದು ಮತ್ತು ಅವರು ಕೇಳಿರ್ತಕ್ಕಂಥ ಪ್ರಶ್ನೆಗೆ ಬದ್ಧರಾಗಿ ಕೂಡ ನಿಂತಿದ್ದು. ಯಾವತ್ತೂ ಕೂಡ ಅವರ ಮಾತಿನಿಂದ ಹಿಂದೆ ಸರಿದಿಲ್ಲ, ಸರಿಯೋದು ಇಲ್ಲ. ಅವರ ಮಾತುಗಳಲ್ಲಿ ಬಹಳ ಸ್ಪಷ್ಟವಾಗಿದೆ, ನಾನು ಯಾವತ್ತೂ ಕೂಡ ನನ್ನ ಹೇಳಿಕೆಗಳನ್ನು ನಾನು ಬದಲಿಸೋದಿಲ್ಲ, ನಾನು ಯಾವತ್ತೂ ಕೂಡ ನನ್ನ ಹೇಳಿಕೆಗಳಿಗೆ ಬದ್ಧವಾಗಿರ್ತೇನೆ ಅಂತ ಹೇಳ್ತಾರೆ. ಅವರು ಕೇಳಿರ್ತಕ್ಕಂತಹ ಮೊದಲನೆಯ ಪ್ರಶ್ನೆ, RSS ಅಧಿಕೃತವಾಗಿ ಯಾವ ಕಾನೂನಡಿ ನೋಂದಾಯಿತ ಸಂಸ್ಥೆಯಾಗಿದೆ? ಇದಕ್ಕೆ ಉತ್ತರ ಕೊಡಬೇಕು RSS. ಇದು ಪ್ರಿಯಾಂಕ್ ಖರ್ಗೆ ಅವರ ಕೂಗಲ್ಲ, ದೇಶದ 140 ಕೋಟಿ ಜನರ ಕೂಗು, ಕರ್ನಾಟಕದ ಎಲ್ಲ ಜನರ ಕೂಗಿದು. ಯಾಕೆ ಭಯ ಪಡ್ತೀರಿ? ನೀವು ಯಾವ ಸಂವಿಧಾನದ ಅಡಿಯಲ್ಲಿ ಸಂಸ್ಥೆಯನ್ನ ರಿಜಿಸ್ಟ್ರೇಷನ್ ಮಾಡಿದ್ರೆ ಹೇಳಬೇಕು. ಎರಡನೇ ಪ್ರಶ್ನೆ, ಇಷ್ಟು ದೊಡ್ಡ ಸಂಘಟನೆ ಇನ್ನೂ ಅಧಿಕೃತ ನೋಂದಣಿ ಇಲ್ಲದ ಹಾಗೆ ಕಾರ್ಯನಿರ್ವಹಿಸುತ್ತಿದೆ ಯಾಕೆ? ಇದು ಅವರ ಪ್ರಶ್ನೆ. ಮೂರನೇದು, RSSಗೆ ಹಣದ ಮೂಲಗಳು ಯಾವುವು, ದೇಣಿಗೆಗಳು ಎಲ್ಲಿಂದ ಬರುತ್ತವೆ ಅನ್ನೋದನ್ನ ಬಹಿರಂಗಪಡಿಸಬೇಕು. ನಾಲ್ಕನೇದು, ಸಂಸ್ಥೆಯ ಆದಾಯ ಮತ್ತು ಖರ್ಚಿನ ವಿವರಗಳು ಸಾರ್ವಜನಿಕವಾಗಿದ್ದಾವ, ನಿಮ್ಮಲ್ಲಿ ಎಷ್ಟು ಹಣ ಇದೆ ಅಂತ ಅದನ್ನು ಸಾರ್ವಜನಿಕಗೊಳಿಸಿದ್ದೀರಾ ಅನ್ನುವಂಥ ಪ್ರಶ್ನೆಯನ್ನ ಇಟ್ಟಿದ್ದಾರೆ. ಇನ್ನು ಐದನೇದು, RSS ತೆರಿಗೆ ಪಾವತಿಸುತ್ತಿದೆಯೇ? ಮಾಡಿದರೆ ಯಾವ ರೂಪದಲ್ಲಿ ತೆರಿಗೆಯನ್ನು ಪಾವತಿಸ್ತಾ ಇದ್ದೀರಿ? ಭಾರತ ಸರ್ಕಾರಕ್ಕೆ ಟ್ಯಾಕ್ಸ್ ಅಂತ ಹೇಳ್ತಿರಲ್ಲ ನೀವೆಲ್ಲ, GST ಕೇಂದ್ರ ಸರ್ಕಾರ ತಗೊಳ್ತಾ ಇದ್ರಲ್ಲ, ಆ ರೀತಿ RSS ನಲ್ಲಿರ್ತಕ್ಕಂಥ ಹಣಕ್ಕೆ ಭಾರತ ಸರ್ಕಾರಕ್ಕೆ ಟ್ಯಾಕ್ಸ್ ಕಟ್ತಾ ಇದ್ದಾರೆ ಅನ್ನುವಂಥ ಪ್ರಶ್ನೆಯನ್ನು ಕೇಳಿದ್ದಾರೆ. ಒಂದ್ ವೇಳೆ ಕಟ್ತಾ ಇದ್ದಾರೆ, ಯಾವ ರೂಪದಲ್ಲಿ ಕಟ್ತಾ ಇದ್ದಾರೆ ಅಂತ ಕೇಳಿದ್ದಾರೆ. ಆರನೇದು, RSS ಆಸ್ತಿ, ಸಂಘಟನಾ ರಚನೆ ಮತ್ತು ಹಣಕಾಸು ಲೆಕ್ಕಪತ್ರಗಳ ಮಾಹಿತಿ ಏಕೆ ಬಹಿರಂಗವಾಗಿಲ್ಲ? ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ರಶ್ನೆ ಇದು. RSS ನ ಆಸ್ತಿ, ಸಂಘಟನಾ ರಚನೆ ಮತ್ತು ಹಣಕಾಸು ಲೆಕ್ಕಪತ್ರಗಳು ಯಾಕೆ ಬಹಿರಂಗವಾಗಿಲ್ಲ ಅನ್ನುವಂಥ ಆರನೇ ಪ್ರಶ್ನೆ. ಏಳನೇ ಪ್ರಶ್ನೆ ಏನಂದ್ರೆ, ಇತರೆ ಟ್ರಸ್ಟ್, NGO ಮತ್ತು ಸಂಸ್ಥೆಗಳಂತೆ ಪಾರದರ್ಶಕತೆಯ ನಿಯಮಗಳು RSSಗೆ ಅನ್ವಯಿಸಬಾರದೆ? ಯಾಕೆ ಅನ್ವಯಿಸುವುದಿಲ್ಲ? ಇವೆಲ್ಲ 7 ಪ್ರಶ್ನೆಗಳಿಗೆ ಉತ್ತರವನ್ನ ಹೇಳಿದ್ದೆ ಆದ್ರೆ ನಾನೇ ಸ್ವತಃ RSS ಕಚೇರಿಗೆ ಬಂದು ನಿಮ್ಮ ಜೊತೆ ಮಾತುಕತೆ ಮಾಡಲಿಕ್ಕೆ ತಯಾರಿದ್ದೇನೆ ಅಂತ ಹೇಳಿ ಪ್ರಿಯಾಂಕ್ ಖರ್ಗೆ ಅವರು ಹೇಳ್ತಾರ, ಅಥವಾ ಬೇರೆ ಯಾವುದೇ ಸಾರ್ವಜನಿಕ ವೇದಿಕೆಗಳಲ್ಲಿ ಅಥವಾ ನನ್ನ ಕಚೇರಿಗೆ ಬಂದರೂ ಕೂಡ ನಾನು ನಿಮ್ಮ ಜೊತೆ ಮಾತನಾಡಲಿಕ್ಕೆ ಸಿದ್ಧನಿದ್ದೇನೆ ಅಂತ ಹೇಳಿ ಸವಾಲನ್ನ ಏನು ಪ್ರಿಯಾಂಕ್ ಖರ್ಗೆ ಗೃಹ ಸಚಿವರು ಹಾಕಿರ್ತಾರ. ಇದನ್ನು ಸ್ವೀಕಾರ ಮಾಡಿರ್ತಕ್ಕಂಥ RSS ಒಂದು ಸಣ್ಣ ರಿಯಾಕ್ಷನ್ ಕೊಟ್ಟಿದೆ. ನಮ್ಮ ಧರ್ಮವು ರಿಜಿಸ್ಟ್ರೇಷನ್ ಇಲ್ಲ, ಸಂಘವು ರಿಜಿಸ್ಟ್ರೇಷನ್ ಇಲ್ಲ, ಸಂಘದ ಏನು ಹಂಗೆ ಹಿಂಗೆ ಅಂತ ಈ ರೀತಿಯ ಹೇಳಿಕೆಗಳನ್ನ ಕೊಟ್ಟಿದೆ. ಇದು ಒಂದು ರೀತಿ ಹಾಸ್ಯಾಸ್ಪದ. ಇದನ್ನೇ ದೊಡ್ಡ ತಿರುಗೇಟು ಅಂತೇಳಿ RSS ನ ಪಟಾಲಮ್ಮು, BJP ಪಟಾಲಮ್ಮು ಏನು ಪ್ರಿಯಾಂಕ್ ಖರ್ಗೆ ಅವರಿಗೆ ತಿರುಗಟ್ಟೆ ಅಂತೇಳಿ, ಯಾವುದೇ ತಿರುಗೇಟಲ್ಲ ಇದು, ಇದು ಹಾಸ್ಯಾಸ್ಪದವಾಗಿದೆ. ಅವರು ಕೇಳಿರುವ ಕಾನೂನಾತ್ಮಕವಾಗಿರ್ತಕ್ಕಂತಹ 7 ಪ್ರಶ್ನೆಗಳಿಗೆ ಕಾನೂನಾತ್ಮಕವಾಗಿರ್ತಕ್ಕಂಥ ಉತ್ತರ ವಿತ್ ಡಾಕ್ಯುಮೆಂಟ್ಸ್ ಕೊಟ್ಟರೆ RSS ಭಾರತ ದೇಶದ
ಸಂವಿಧಾನಕ್ಕೆ ಕಾನೂನುಗಳಿಗೆ ಗೌರವ ಕೊಡ್ತದೆ ಅಂತ ಅರ್ಥ. ಕೊಡದೆ ಹೋದರೆ RSS ತನ್ನದೇ ಆಗಿರ್ತಕ್ಕಂಥ ಒಂದು ಸಾಮ್ರಾಜ್ಯವನ್ನು ಕಟ್ಟಿಕೊಂಡಿದೆ. ಈ ದೇಶದ ಸಂವಿಧಾನವಾಗಲಿ ಕಾನೂನುಗಳಾಗಲಿ ಅಥವಾ ಮಂತ್ರಿಗಳಾಗಲಿ ಇವರಿಗೆ ಯಾವುದೇ ಮಾನ್ಯತೆ ಇಲ್ಲ. ನಾವು ನಡೆದಿದ್ದೇ ಏನೊಂದು ಗಡಾಫಿ ಆಡಳಿತ ಅಥವಾ ಹಿಟ್ಲರ್ ಆಡಳಿತ ಅಂತ ಹೇಳ್ತಾರಲ್ಲ, ಆ ರೀತಿ RSS ನ ಒಂದು ಪ್ರತ್ಯೇಕ ಆಡಳಿತ ಭಾರತ ದೇಶದಲ್ಲಿ ಇದೆಯಾ ಅನ್ನುವಂಥ ಪ್ರಶ್ನೆ ಕಾಡ್ತದೆ. ಇದು ಎಲ್ಲ ಸಾರ್ವಜನಿಕರಿಗೂ ಅನ್ವಯಿಸುವಂತಹ ದೇಶದ ಕಾನೂನು ಸುವ್ಯವಸ್ಥೆ ಮತ್ತು ಸಂವಿಧಾನ ಮತ್ತು ಆಡಳಿತಾತ್ಮಕ ವಿಚಾರಗಳಿಗೆ ಮಾನ್ಯತೆ ಕೊಡುವಂತ ಪ್ರಶ್ನೆಯನ್ನ ಪ್ರಿಯಾಂಕ್ ಖರ್ಗೆ ಅವರು ಎತ್ತಿದ್ದಾರೆ. ಅವರಿಗೆ ಸಾಕಷ್ಟು ಬೆಂಬಲವನ್ನ ಕೂಡ ಸಾರ್ವಜನಿಕರು ಕೊಟ್ಟಿದ್ದಾರೆ. ಅವರ ಮಾತಿಗೆ ಅವರು ಇವತ್ತಿಗೂ ಬದ್ಧವಾಗಿ ನಿಂತಿದ್ದಾರೆ. RSS ನ ಪಾಳ್ಯದಲ್ಲಿ ನಡುಕವನ್ನು ಸೃಷ್ಟಿ ಮಾಡಿದ್ದಾರೆ. RSS ನ ಬುಡವೇ ಪತರುಗುಟ್ಟಿ ಹೋಗುವಂತೆ ಪ್ರಿಯಾಂಕ್ ಖರ್ಗೆ ಅವರು ಮಾಡಿದ್ದಾರೆ ಅಂದ್ರೆ ತಪ್ಪಾಗ್ಲಿಕ್ಕೆಲ್ಲ. ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸಂಘರ್ಷ ನ್ಯೂಸ್ ಕರ್ನಾಟಕ.